ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 344ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ರಾವಣ ಸೀತೆಯ ಮನ ಪರಿವರ್ತನೆ ಮಾಡುವ ಉದ್ದೇಶದಿಂದ ಅವಳನ್ನು ತನ್ನ ಅರಮನೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಇರುವಂಥ ಎಲ್ಲ ಸೌಲಭ್ಯಗಳನ್ನು ತೋರಿಸ್ತಾನೆ, ಸೇವಕಿಯರನ್ನು ತೋರಿಸ್ತಾನೆ ಮತ್ತು ಹೇಳ್ತಾನವ, ಇದನ್ನೆಲ್ಲ ನೀನು ಉಪಭೋಗ ಮಾಡು, ಅನುಭವಿಸು, ಇದನ್ನು ನನ್ನ ಪತ್ನಿಯಾಗು, ನೀ ಅನುಭವಿಸು, ನಿನಗೆ ಯಾವ ತೊಂದರೆ ನಾವು ಕೊಡುವುದಿಲ್ಲ. ನೀನು ಸ್ವಂತ ಮನಸ್ಸನ್ನು ಬದಲು ಮಾಡಿಕೊಂಡು ರಾಮನನ್ನು ಮರೆತು ನನ್ನ ನೀ ಎಂದ ಲಗ್ನ ಆಗ್ತಿಲ್ಲ ಅಂದು ಈ ಎಲ್ಲ ನಿನಗೆ ಸಿಗ್ತಿದೆ, ನಾನು ಕೂಡ ನಿನಗೆ ಸಿಗ್ತೇನೆ ಮತ್ತು ನಿನಗೆ ನಾನು ಎಲ್ಲ ಕಡೆಗೆ ನನ್ನ ಪುಷ್ಪಕವಾಣ ಸಹಾಯದಿಂದ ನಿನಗೆ ಎಲ್ಲವನ್ನು ತೋರಿಸ್ಕೊಂಡು ಬರ್ತೇನೆ. ಅದಕ್ಕೆ ನನ್ನೊಂದಿಗೆ ನನ್ನಲ್ಲಿ ಇರುವಂಥ ಎಲ್ಲ ಸಂತೋಷಗಳನ್ನು ನೀನು ನನ್ನ ಪತ್ನಿಯಾಗಿ ಅವನ್ನೆಲ್ಲ ಅನುಭೋಗ ಮಾಡುವಂಥ ರಾವಣ ಸೀತೆಗೆ ಹೇಳ್ತಾನೆ. ಆವಾಗ ಹೇಳ್ತಾನೆ, ನಾವು ಇನ್ನೇನು ರಾಮ ಬರಂಗಿಲ್ಲ, ನನ್ನ ಎದುರಿಸುವಷ್ಟು ಬಲ ಅವನಲ್ಲಿಲ್ಲ, ಅವ್ನು ಹುಡ್ಕೊಂಡು ಬರೋಕ್ಕೂ ಆಗೋದಿಲ್ಲ, ಮತ್ತು ಲಂಕೆಯೂ ಸಮುದ್ರದಿಂದ ನಡುವಿದೆ, ಎಲ್ಲ ಕಡೆಯಿಂದ ಭದ್ರ ಇದೆ, ಭದ್ರ ಕೋಟೆ ಇದೆ, ಅದರಲ್ಲಿ ನುಸುಳು ಬರಲಿಕ್ಕೆ ಅವನಿಗೆ ಆಗೋದಿಲ್ಲ. ಅವನು ಮರೆತು ಬಿಟ್ಟು ಅವನ ಜಾಗದಾಗ ನನ್ನನ್ನು ನೀನನ್ನು ಹೃದಯದಲ್ಲಿ ಕೂಡಿಸ್ಕೊಂಡು ನಿತ್ಯ ಜಪ ಮಾಡು, ಸ್ವ ಇಚ್ಛೆಯಿಂದ ನನ್ನ ಮದುವೆಯಾಗು. ಇಲ್ಲಿ ಸಾಕಷ್ಟು ಜಲಕ್ರೀಡೆಗಾಗಿ, ಜಳಕಕ್ಕಾಗಿ ಹೊಂಡಗಳಿವೆ, ಆ ಸರೋವರಗಳಿವೆ, ಅವುಗಳಲ್ಲಿ ಬಿಂದು ಬಾ, ಸಾಕಷ್ಟು ವಸ್ತ್ರಾಭರಣಗಳಿವೆ, ಅವುಗಳನ್ನೆಲ್ಲ ಉಪಯೋಗ ಮಾಡ್ಕೋ, ನನ್ನೊಂದಿಗೆ ನೀನು ಈ ವೈಭವವನ್ನು ಅನುಭವಿಸು ಅಂತ ಹೇಳಿ ಆಕೆಯಲ್ಲಿ ಮನ ಪರಿವರ್ತನೆ ಮಾಡುವ ವಿಚಾರಗಳನ್ನು ಬಿತ್ತಾನ. ಮುಂದುವರಿದು, ಓ ಬಳಕುವ ನಡೆದವಳೆ ನಿತ್ಯ ವಿಹರಿಸುವ ಪುಷ್ಪಕ ವಿಮಾನದಲ್ಲಿ. ಇಷ್ಟೆಲ್ಲ ನೀನು ಉಪಯೋಗ ಮಾಡ್ಕೊಂಡಿದ್ರೆ ನಾ ಏನು ಮಾಡ್ತೀನಿ ಅಂದರೆ, ನೀ ಅಂದರೆ ನಾನು ಸ್ವೀಕಾರ ಮಾಡ್ತಿಲ್ಲ ಪತ್ನಿಗೆ, ನಾನು ನಿನ್ನನ್ನು ಪುಷ್ಪಕ ವಿಮಾನದಲ್ಲಿ ಕೂಡಿಸ್ಕೊಂಡು ಎಲ್ಲ ಕಡೆಗೆ ಸುತ್ತಾಡ್ತೇನೆ. ಯೋಚಿಸು, ನೀನು ಸರಿಯಾಗಿ ವಿಚಾರ ಮಾಡ್ಕೋ, ನನ್ನ ಮದುವೆಯಾಗು. ಬಲವಂತ ಮಾಡೋದಿಲ್ಲವ, ನನ್ನ ಮದುವೆ ಆಗೋದ್ರ ಬಗ್ಗೆ ನೀನು ಸರಿಯಾಗಿ ವಿಚಾರ ಮಾಡ್ಕೋ, ಸ್ಥಿತಿಗತಿಯನ್ನು ಅರ್ಥ ಮಾಡ್ಕೋ. ರಾಮ ಬರೋದಿಲ್ಲ, ಸಾವಿಗೆ ಸಮಾದಂಗ ನನ್ನ ಎದುರ್ಸಾಕೂ ಆಗೋದಿಲ್ಲ, ಇಷ್ಟೊಂದು ದೊಡ್ಡ ವೈಭವ ಇದೆ, ನಾನು ನಿನಗೆ ಆಫರ್ ಕೊಡ್ತಾ ಇದ್ದೇನೆ, ನಿನ್ನನ್ನು ಪಟ್ಟದ ರಾಣಿ ಮಾಡ್ತೇನೆ ಅಂಥೇಳಿ. 100,000 ಸ್ತ್ರೀಯ ಹೆಂಡಂದಿದ್ರು ಇದ್ದರೂ ಕೂಡ ನಿನಗಿಂತ ಸುಂದರ ಇದ್ದವರು ಇದ್ದಾರಲ್ಲಿ, ಆದರೆ ನನ್ನ ಮನಸ್ಸು ಯಾಕೋ ನಿನ್ನ ಮ್ಯಾಗ ಬಂದಿದೆ ನೋಡಿ. ಇದು ಆಗೂ ಇತ್ತ. ಅದೇ ರಾವಣನ ಮನಸ್ಸು ಹೊಂದುವಂಥ ಜನ ಇವತ್ತು ಇದ್ದಾರೆ. ಮನ್ಯಾಗ ಹೆಂಡತಿ ಚಂದ ಇರ್ತಾಳೆ, ಒಳ್ಳೆ ಇರ್ತಾಳೆ, ಹೆಂಡತಿ ಇದ್ರೂ ಕೂಡ ಎರಡನೇ ಕಡೆಗೆ ಇವನು ಮನಸ್ಸು ಹೋಗಿರ್ತದೆ. ಆಕೆ ಇವನು ಹೆಂಡತಿ ಹತ್ರನೂ ಚಂದ ಇರೋಂಗಿಲ್ಲ, ಆಕೆಗೆ ಯಾವ ಚಂದ ಅವನಿಗೆ ಆಕೆ ಚಂದ ಕಾಣಿಸ್ತೈತೆ. ಆಕೆಗಿಂತ ಚಂದ ಹೆಂಡತಿ ಮನ್ಯಾಗ ಇದ್ದರೂ ಕೂಡ ಇವರು ಹೊರಗೆ ಏನು ಮಾಡ್ತಿರ್ತಾರೆ ಅಂದರೆ ಅನೈತಿಕ ಸಂಬಂಧಗಳನ್ನು ಹೊಂದಿರ್ತಾರೆ. ಇದು ಗಂಡಸರ ಪುರುಷರ ಒಂದು ದೌರ್ಬಲ್ಯ. ಈ ದೌರ್ಬಲ್ಯ ಸ್ತ್ರೀಯಲ್ಲಿಯೂ ಇದೆ, ಪುರುಷನಲ್ಲೂ ಇದೆ. ಅದು ಕಾಲ ಬದಲಾದರೂ ಕೂಡ ಮನುಷ್ಯನ ಈ ಸ್ಥಿತಿಗಳು ಬದಲಾಗಲಿಲ್ಲ. ಯಾಕೆ ಬದಲಾಗಲಿಲ್ಲ ಅಂದರೆ, ಇವೆಲ್ಲ ಪ್ರಕೃತಿ ಗುಣಗಳನ್ನು ನಾವೆಲ್ಲ ಪ್ರಕೃತಿಯಿಂದ ಹುಟ್ಟಿದವರ. ಒಳ್ಳೆಯದು ಪ್ರಕೃತಿಯಲ್ಲಿದೆ, ಕೆಟ್ಟದ್ದು ಪ್ರಕೃತಿಯಲ್ಲಿದೆ. ಆದರೆ ನಾವು ಜಯಿಸಬೇಕಾಗಿತ್ತಂದರೆ ಒಳ್ಳೆಯದನ್ನು ಮಾತ್ರ ನಾವು ಅಳವಡಿಸ್ಕೊಳ್ಬೇಕು, ಕೆಟ್ಟದನ್ನು ಬಿಟ್ಟು ಬಿಡಬೇಕು. ಈಗ ಒಂದು ಬೆಂಕಿ ಇರ್ತಿದೆ, ಸಣ್ಣ ಅದನ್ನು ಒಂದು ದೀಪದ ರೂಪದಲ್ಲಿ ತಂದು ಮನೆಯಾಗಿಟ್ಟರೆ ಬೆಳಕು ಬೆಳೆದಿದೆ. ಅದನ್ನೇ ನೀವು ಕಾಡಿಗೆ ಹಚ್ಚಿಬಿಟ್ರೆ ಬೆಂಕಿ ಊರೆಲ್ಲ ಸುಟ್ಟು ಹೋಗ್ತಿದೆ, ಕಾಡು ಸುಟ್ಟು ಹೋಗ್ತಿದೆ. ಬೆಂಕಿ ನಿಸರ್ಗ ಕೊಡ್ತಿದೆ, ಅದನ್ನು ಉಪಯೋಗ ಮಾಡಿಕೊಳ್ಳುವಂಥ ಬುದ್ಧಿ ನಮ್ಮಲ್ಲಿರಬೇಕು. ನಿಸರ್ಗ ನಮಗೆ ಒಳ್ಳೆಯ ಗುಣಗಳನ್ನು ಕೊಟ್ಟಿದೆ, ಕೆಟ್ಟ ಗುಣಗಳನ್ನು ಕೊಟ್ಟಿದೆ. ನಾವೇನು ಮಾಡೋಕ್ಕೆ, ಒಳ್ಳೆಯದು ಯಾವುದು ಕೆಟ್ಟ ಯಾವುದು ತಿಳ್ಕೊಂಡು ನಾವು ಒಳ್ಳೆಯ ಗುಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಅಂದರೆ ತ್ರೇತಾಯುಗದಿಂದನೂ ಇಲ್ಲಿಯವರೆಗೆ ರಾವಣನಂತಹ ಈ ದುರ್ಬಲ ಮನುಷ್ಯನವರು ಇವತ್ತು ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ. ಇವತ್ತಿನ ಡೆವಲಪ್ಮೆಂಟ್ಗಳಿಂದ ನಡೆಯುವಂಥ ಘಟನೆಗಳಿಂದ ತಿಳಿದುಬರ್ತಿದೆ. ಮುಂದುವರೆದು, ಈ ಎಲ್ಲ ಅಧಿಕಾರ ಅಂತಸ್ತು ಅನುಭವಿಸ್ತು, ನನ್ನ ಮದುವೆ ಆಗೋ ಇವನ್ನೆಲ್ಲನೇ ಅನುಭವಿಸು ಅಂತ ಹೇಳಿ ರಾವಣ ಹೇಳ್ತಾನೆ. ಕೇಳಿ ರಾವಣನ ಮಾತು ಸೆರಗಿನಿಂದ ಮುಖ ಮುಚ್ಚಿಕೊಂಡು ಸುರಿಸಿದಳು ಕಣ್ಣೀರು ಸೀತೆ. ಹೆಣ್ಮಕ್ಳು ಏನು ಮಾಡ್ತಾರೆ, ಬಹಳ ತೊಂದರೆ ಆದಾಗ ತಮ್ಮ 2 ಕೈಗಳಿಂದ ಸೀರೆ ಸೆರಗವನ್ನು ಮುಚ್ಕೊಂಡು ಒಂದೇ ದಾರಿ ಅಳುದು, ಒಂದೇ ಕಣ್ಣೀರು ಸುರಿಸೋದು ಒಂದು ಬಿಟ್ಟರೆ ಮತ್ತೇನೂ ಅವರಿಗೆ ಆಲ್ಟರ್ನೇಟಿವ್ ಇಲ್ಲ. ಸೀತೆ ಕೂಡ ಹಾಗೆ ಮಾಡ್ತಾಳೆ. ಸ್ವಯಂ ಸಮರ್ಪಣೆ ಮಾಡುವಂತೆ ತಿಳಿಸಲು ರಾವಣ ಸೀತೆಗೆ ನುಡಿದ. ಮಾತು ಕೇಳುವುದನ್ನು ನೋಡಿದ ಮತ್ತು
ಆಕಿಗೆ ಸಬ್ಮಿಟ್ ತನಗೆ ಅಂದರೆ ನನಗೆ ಸಮರ್ಪಣೆ ಆಗಲಿ, ಅಂದರೆ ರಾಮನ ಚಿಂತೆ ಬಿಟ್ಟು ನನ್ನೊಂದಿಗೆ ಮದುವೆ ಆಗೋ ಮನಸ್ಸನ್ನು ಮಾಡಲಿ, ಆಕಿ ಸ್ವಯಂ ಸಮರ್ಪಣೆ ಮಾಡಲಿ ಅಂದ್ಕೊಂಡು ಮತ್ತವನ ರಾವಣ ತನ್ನ ಮಾತುಗಳನ್ನು ಮುಂದುವರಿಸ್ತಾನೆ. ಓ ವೈದೇಹಿ, ಧರ್ಮ ಲೋಪ ಮಾಡುವುದಿಲ್ಲ. ನೋಡಿರಿ, ಮತ್ತೆ ಇಲ್ಲಿ ರಿಪೀಟ್ ಮಾಡ್ತಾನೆ ನಾವು. ಓ ವೈದೇಹಿ, ಓ ಸೀತೆ, ನಾನು ಧರ್ಮ ಲೋಪ ಮಾಡುವುದಿಲ್ಲ, ಅಂದರೆ ನಿನ್ನ ಮ್ಯಾಗ ಬಲಾತ್ಕಾರ ಮಾಡುವುದಿಲ್ಲ. ನೀನು ರಾಮನ ಹೆಂಡತಿ, ರಾಮ ನಿನ್ನ ಹೃದಯದಾಗಿದ್ದಾನೆ. ನಾ ಯಾವ ಭಾಳಷ್ಟು ಬಲಾತ್ಕಾರಗಳನ್ನು ಮಾಡಿದ್ದವ ಗೊತ್ತಿದ್ದ, ಅವನಿಗೆ ಇತಿಹಾಸ ಇತ್ತದೋ. ಆ ಒಂದು ಮನಸ್ಥಿತಿ ಈಗಿಲ್ಲ. ನಿನ್ನ ಕಂಡಾಗಿನಿಂದ ನನ್ನ ಮನಸ್ಸು ಬದಲಾಗಿದೆ. ನೀನು ಸ್ವಯಂವಾಗಿ ಯಾವಾಗ ನನಗೆ ಸಮರ್ಪಣೆ ಮಾಡ್ಕೊಳ್ತೀಯ, ನನಗೆ ನಿನ್ನ ಸ್ವಯಂ ಅರ್ಪಣೆ ಮಾಡ್ತೀಯ ನನಗೆ, ಅಂದು ಮಾತ್ರ ನಾನು ನಿನ್ನ ಹೆಂಡತಿ ಅಂತ ಸ್ವೀಕಾರ ಮಾಡ್ತೇನೆ. ಹೆಂಡತಿ ಅಂತ ಸ್ವೀಕಾರ ಮಾಡದೆ ನಿನ್ನ ಮ್ಯಾಗೆ ಯಾವುದೇ ಬಲಾತ್ಕಾರವನ್ನು ಮಾಡುವುದಿಲ್ಲ ಅಂತ ಹೇಳ್ತಾನೆ. ಅದನ್ನೇ ಈ ರೀತಿಯಾಗಿ ಹೇಳ್ತಾನೆ, ಧರ್ಮ ಲೋಪ ಮಾಡುವುದಿಲ್ಲ. ನಾ ಅಡಿಯಿಂದ ಮುಡಿವರೆಗೆ ಸಾಂಪ್ರದಾಯಿಕ ರಾಣಿ ಹುಡುಗಿಯಲ್ಲಿ ಬಾ. ಏನು ಮಾಡು, ನಾನು ನಿಮ್ಮ ಬಲಾತ್ಕಾರ ಮಾಡೋದು, ಆದರೆ ನೀನೇ ರಾಮನ ಜಪಿಸುವುದನ್ನು ಬಿಟ್ಟು ನನ್ನನ್ನು ಮದುವೆ ಆಗುವಂಥ ಮನಸ್ಸನ್ನು ಮಾಡಿಕೊಂಡು ಬದಲಿಸಿಕೊಂಡು ಸ್ವತಃ ನೀನ ಇದರಲ್ಲಿ ಹೊಂಡಗಳಲ್ಲಿ ಮಿಂದು ಸ್ನಾನ ಮಾಡಿಕೊಂಡು ಉಡುಗೆಗಳನ್ನು, ಯಾವ ಉಡುಗೆ ಅಂದರೆ ಮದುಮಗಳ ಉಡುಗೆಗಳನ್ನು ತೊಟ್ಕೊಂಡು ನೀ ಬಾ ಅಂತ ಹೇಳ್ತಾನೆ. ತೊಟ್ಕೊಂಡು ಉಡುಗೆಯಲ್ಲಿ ಬಾ. ಬಿಡು ಹಠವನ್ನು, ನಿನ್ನ ಮೆಚ್ಚುಗೆಯಿಂದ ಕರುಣಿಸು ನನ್ನ. ನಿನ್ನ ಹಠ ಇದು ಬಿಟ್ಟು ಬಿಡು, ನೀನು ನನ್ನನ್ನು ಮೆಚ್ಚಲಿಕ್ಕೆ ಪ್ರಯತ್ನ ಮಾಡು. ನೀ ಯಾವಾಗ ನನ್ನ ಮೆಚ್ತೀಯ, ರಾಮನ ಬಿಟ್ಟು ನನ್ನನ್ನೇ ಮೆಚ್ಚಲಿಕ್ಕೆ ಶುರು ಮಾಡಿದ್ದಾರೆ. ಲೈಕ್ನೆಸ್ ಅಂತಾರೆ ಇಂಗ್ಲೀಷ್ನಾಗ ಒಂದು ಇದಿದೆ, ಲೈಕ್ನೆಸ್ ಬ್ರೀಡ್ಸ್ ಲವ್, ಲವ್ ಬಿಡ್ಸ್ ಲಸ್ಟ್ ಅಂತ ಹೇಳ್ತಾರೆ. ಅದು ಒಂದು ಸಮೀಕರಣ ಇದ್ದಂಗಿದೆ. ಪ್ರೇಮ ಹುಟ್ಟೋಕ್ಕಿಂತ ಮೊದಲ ಮೆಚ್ಚುಗೆ ಹುಡ್ತಿದೆ, ಲೈಕ್ನೆಸ್ ಹುಡ್ತಿದೆ. ಆ ಲೈಕ್ನೆಸ್ ಮುಂದೆ ಪ್ರೇಮದಲ್ಲಿ ಪರಿವರ್ತನೆ ಆಗ್ತದೆ. ಆದರೆ ಏನು ಬೇಡಿಕೆ ಮಾಡ್ತಾನಂದ್ರೆ, ನೀ ಮೊದಲು ನನ್ನನ್ನು ಮೆಚ್ಚಲಿಕ್ಕೆ ಶುರು ಮಾಡು, ನನ್ನ ಇದೇನೈತಿಲ್ಲ ವೈಭವವನ್ನು ಮೆಚ್ಚು, ಆ ವೈಭವದ ಮಾಲಕನಾದ ನನ್ನನ್ನು ಮೆಚ್ಚು, ನನ್ನ ನನ್ನ ಪರಾಕ್ರಮ ಶೌರ್ಯವನ್ನು ತಿಳಿದು ನನ್ನನ್ನು ಮೆಚ್ಚು ಅಂತ. ಅವಾಗ ನಿನ್ನ ಮೆಚ್ಚುಗೆ ನನ್ನ ಯಾವಾಗ ನೀನು ಮೆಚ್ತಿಲ್ಲ, ಅದು ನೀನು ನನ್ನ ಮೇಲೆ ತೋರುವಂಥ ಕರುಣೆ. ಅಂದರೆ ನನ್ನನ್ನು ಮೆಚ್ಚುವ ಮೂಲಕ ಓ ಸೀತೆ ನಿನ್ನ ಕರುಣೆಯನ್ನು ತೋರಿಸು ಅಂತ ಹೇಳ್ತಾನೆ. ತಲೆಬಾಗಿಲ್ಲ ರಾವಣ ಯಾವ ಹೆಣ್ಣಿಗೂ. ನಿನಗೆ ಈಗೇನು ಪರಿಪರಿಯಾಗಿ ಕೇಳ್ಕೊಳಕತ್ತೇನಿಲ್ಲ, ಈ ರೀತಿಯಾಗಿ ಯಾವ ಹೆಣ್ಣನ್ನು ಕೇಳ್ಕೊಂಡಿಲ್ಲ. ನಾನು ತಲೆನ ಬಾಗಿಲ್ಲ ಹೆಂಗಸ್ರ ಮುಂದೆ, ನನಗೆ ಬೇಕಾದದನ್ನು ಜಬರ್ದಸ್ತ್ ತೊಗೊಂಡು ಬಂದು ನಾನು ಅರಮನೆಯಾಗಿ ಇಟ್ಕೊಂಡೇನ, ಅರಮನೆಯಾಗಿ ಇಟ್ಕೊಂಡು ಮುಗಿಸಿದೆ. ನಾ ಯಾವ ಹೆಣ್ಣಿಗೂ ತಲೆಬಾಗಿಲ್ಲ. ಆದರೆ ಇವತ್ತು ನನ್ನ ಮನಸ್ಸು ಸೋತದ್ದರಿಂದ ನಿನಗಾಗಿ ನಾನು ನಿನ್ನ ಮುಂದೆ ತಲೆ ಬಾಗ್ತಾ ಇದ್ದೇನೆ, ಇಷ್ಟು ಪರಿಪರಿಯಾಗಿ ನಿನ್ನಲ್ಲೇ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂಥೇಳಿ ರಾವಣ ಸೀತೆಗೆ ಹೇಳ್ತಾನೆ. ನಿನ್ನ ಕಾಮದ ಮಲ್ಲಿನಲ್ಲಿ ಹೀಗೆ ನಡೆದಿರುವೆ. ನಿನ್ನಲ್ಲಿ ಏನು ನನ್ನ ಬಯಕೆ ಹುಟ್ಟಿದೆ, ಆ ಬಯಕೆಯ ಮತ್ತೆ ನನ್ನಲ್ಲಿ ಏರಿದೆ, ನಶೆ ಏರಿದೆ. ನಿನ್ನ ಬಯಕೆಯ ನಶೆ ಏನಿದೆ, ಆ ನಶೆ ನನ್ನನ್ನು ವೀಕನ್ನಾಗಿ ಮಾಡ್ತಾ ಇದೆ. ಇದು ನೋಡಿ ಗಂಡಸರ ಇನ್ನೊಂದು ವೀಕ್ನೆಸ್. ಇದು ಯಾವುದೇ ಪರಸ್ತ್ರೀಯ ಸಂಪರ್ಕದಾಗ ಅವ ಬಂದ, ಅವಳು ಏನು ಹೇಳ್ತಾಳೆ ಅದನ್ನು ಕೇಳ್ತಾನೆ, ಅವಳು ಬೇಡಿದ್ದನ್ನೆಲ್ಲ ಕೊಡ್ತಾನೆ. ನಾವು ನೋಡ್ತಾ ಇರ್ತೇವೆ, ಇತಿಹಾಸದಾಗ ಇದೆ, ಮನೆಗಳ ಕೊಡ್ತಾರೆ, ಮಾರು ಕೊಡ್ತಾರೆ, ಮಕ್ಕಳ ಹೆಂಡತಿ ಇರ್ತಾರೆ, ಅವ್ರ ಕಡೆ ಲಕ್ಷ್ಯ ಕೊಡೋದಿಲ್ಲ. ಯಾರನ್ನೋ ಪ್ರೀತಿ, ಹೆಣ್ಣಾಗಲಿ ಗಂಡಾಗಲಿ, ಯಾರನ್ನ ಅವರು ಇನ್ನೊಂದು ಕಡೆಗೆ ಅನೈತಿಕ ಸಂಬಂಧಗಳು ಹೊಂದಿರ್ತಾರೆ, ಇಷ್ಟಪಡ್ತಿರ್ತಾರೆ, ಅವ್ರು ಹೇಳಿದ್ದನ್ನೆಲ್ಲ ಇವರು ಕೇಳ್ತಿರ್ತಾರೆ. ನೋಡಿ, ಈ ಸಾಮಾಜಿಕ ಮನೋಭಾವ ಹೆಣ್ಣಿನಲ್ಲಿ ಗಂಡಿನಲ್ಲಿ ತ್ರೇತಾಯುಗದಲ್ಲಿಯೂ ಇತ್ತು, ಇವತ್ತು ಇದೆ. ಇವು ಪರಿವರ್ತನೆ ಆಗಬೇಕಾಗಿತ್ತು. ಈಗ ನೋಡಿ, ಸುಮಾರು ಇವು ಘಟನೆಗಳು ನಡೆದು ಒಂದು 7,000ರಿಂದ 5,000 ಅವಧಿಯಲ್ಲಿ ಆಗಿರಬೇಕು. 7,000-5,000 ವರ್ಷ ನಂತರವೂ ಆ ಒಂದು ಅವಧಿಯಲ್ಲಿ ಭಾಳಷ್ಟು ಸತ್ಪುರುಷರು ಹುಟ್ಟಿ ಹೋಗ್ಯಾರ, ಬೋಧನೆಗಳಾಗ್ಯಾವ, ಮತಧರ್ಮಗಳು ಹುಟ್ಟ್ಯಾವ, ಪಂಥಗಳು ಹುಟ್ಟ್ಯಾವ, ಒಂದು ಅದರದ್ದು ಸಿರೀಸ ಸಿಗ್ತಿದೆ. ಇಷ್ಟೆಲ್ಲ ಬೋಧಕರು ಹುಟ್ಟಿದರೂ ಕೂಡ ತ್ರೇತಾಯುಗದಲ್ಲಿ ಏನೋ ಸ್ತ್ರೀದಾಗಲಿ ಪುರುಷನಾಗಲಿ ಸಾಮಾಜಿಕ ಮಾನಸಿಕ ಸ್ಥಿತಿ ಇತ್ತೋ, ಆ ಸಾಮಾಜಿಕ ಮಾನಸಿಕ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಆ ಎಲ್ಲ ಕರ್ಮಗಳು, ಆ ಎಲ್ಲ ಚಿಂತನೆಗಳು, ಆ ಎಲ್ಲ ನಡತೆಗಳು ಇವತ್ತು ಮುಂದುವರ್ಕೊಂಡ ಬಂದಾವ. ನಿನ್ನ ಕಾಮದಮಲಿನಲ್ಲಿ ಹೀಗೆ ನಡೆದಿರುವೆ, ಸುಮ್ಮನೆ ನನ್ನವಳಾಗು, ಮದುವೆಯಾಗು. ಅದಕ್ಕೆ ಭಾಳ ಹಠ ಹಿಡಕ್ಕೆ ಹೋಗಬೇಡ, ಇನ್ನು ಭಾಳ ದಿವಸ ಕಳೆಯೋಕೆ ಹೋಗಬೇಡ. ನೀನು ಮನಸ್ಸನ್ನು ಬದಲಿಸಿಕೊಂಡು ನೀನಾಗಿಯೇ ಮದುಮಗಳಾಗಿ ನನ್ನ ಬಳಿ ಬಾ ಅಂಥೇಳಿ
ರಾವಣ ಸೀತೆಯ ಮುಂದೆ ಬೇಡಿಕೆ ಇಡ್ತಾನೆ. ಆ ಬೇಡಿಕೆ ಇಡೋ ಕಾಲಕ್ಕೂ ಅವಳಿಗೆ ಒಂದು ಭರವಸೆನೂ ಕೊಡ್ತಾನೆ. ನಾನು ಬಲವಂತವಾಗಿ ನಿನ್ನ ಮೇಲೆ ಏನೂ ಮಾಡುವುದಿಲ್ಲ, ಅಧರ್ಮದಿಂದ ನಡೆಯುವುದಿಲ್ಲ, ನೀನೇ ಪರಿವರ್ತನೆ ಆಗಿ ನನ್ನನ್ನು ಮೆಚ್ಚಿ ನೀ ಯಾವಾಗ ನನ್ನ ಬಳಿ ಬರ್ತಿ ಆವಾಗ ನಾನು ನಿನ್ನನ್ನು ಪತ್ನಿ ಅಂತ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ರಾವಣ ಸೀತೆಗೆ ಹೇಳ್ತಾನೆ. ಇದು ವಾಲ್ಮೀಕಿಯವರು ಅದನ್ನು ಸತ್ಯವನ್ನು ಹೇಳಿದ್ರು. ವಾಲ್ಮೀಕಿ ರಾಮಾಯಣದಲ್ಲಿರುವಂಥ ಇದೊಂದು ಸತ್ಯ. ಆದರೆ ವಾಲ್ಮೀಕಿ ನಂತರ ಏನು ರಾಮಾಯಣಗಳು ಬಂದಿಲ್ಲ ಅಲ್ಲೆಲ್ಲ ಈ ಸತ್ಯ ಸಿಗುವುದಿಲ್ಲ. ಅವರು ಈ ಸಂದರ್ಭಗಳನ್ನು ಉಪಯೋಗ ಮಾಡಿಕೊಂಡು ತಮ್ಮ ಪಾಂಡಿತ್ಯವನ್ನು ಅಥವಾ ತಮ್ಮ ವಿಚಾರವನ್ನು ಇನ್ನು ಯಾರನ್ನೇ ಒಂದು ರಾಜರನ್ನು ಪ್ಲೀಸ್ ಮಾಡಬೇಕು ಏನೇನು ಮಾಡೋದು ಇರ್ತದೆ ಅವರೆಲ್ಲ ಹೇಳಿದಾಗ ಸಮಯೋಚಿತವಾಗಿ ತಮಗೆ ಹೆಂಗೆ ಸಮಯ ಅನಿಸಿದೆ ಆ ಪ್ರಕಾರ ಕಟ್ಟುಕತೆಗಳನ್ನು ಪ್ರಕ್ಷೇಪಗಳನ್ನು ತಿಳಿಸಿಬಿಟ್ಟಾರೆ, ಬಿಡುಗಡೆ ಮಾಡಿಬಿಟ್ಟಾರೆ. ಈ ಜನಸಾಮಾನ್ಯರು ಏನು ಮಾಡ್ತಾರೆ ಅಂದರೆ ಇಷ್ಟು ಆಳವಾಗಿ ಅಧ್ಯಯನಕಾರರಲ್ಲ ಇವರು ಅಧ್ಯಯನಕಾರರಲ್ಲ, ಕವಿಗಳನ್ನು ಅಧ್ಯಯನಕಾರಲ್ಲ. ಅಧ್ಯಯನಕಾರ ಹೊಂದಿದಂಥ ಕವಿ ಪರ್ಫೆಕ್ಟ್ ಇರ್ತಾನೆ. ಅಧ್ಯಯನಕಾರನಲ್ಲದ ಕವಿ ತನಗೆ ಊಹೆಗೆ ಏನು ಬರ್ತಾನಲ್ಲ ಅದನ್ನ ಬರೆದುಬಿಡ್ತಾನೆ. ಹೀಗಾಗಿ ಇತಿಹಾಸದಲ್ಲಿ ಸಾಂಗತ್ಯಗಳಲ್ಲಿ ಏನು ಬರೀತಾರಲ್ಲ ಆ ಒಂದೊಂದು ಸಾಂಗ ಒಬ್ಬ ಕವಿಯಿಂದ ಒಬ್ಬ ರೈಟರಿಂದ ಇನ್ನೊಬ್ಬ ರೈಟರ್ಗೆ ಆ ಸಾಂಗತ್ಯ ಭಾಳ ವ್ಯತ್ಯಾಸ ಇರ್ತದೆ, ಒಂದಕ್ಕೊಂದು ಸಾಮಾನ್ಯ ಇರೋದಿಲ್ಲ. ಈ ಸಾಂಗತ್ಯಗಳು ಏನು ಮಾಡ್ತಾವಂದರೆ ಬಹಳಷ್ಟು ನಮ್ಮ ದೇಶದ ಇತಿಹಾಸದ ದಾರಿಯನ್ನು ತಪ್ಪಿಸಿವೆ. ಇವನ್ ಶಿಲಾಶಾಸನಗಳನ್ನು ಕೂಡ ಹಾಗೆ ಇವೆ. ಕಾಲದ ನಂತರ 200-300 ವರ್ಷದ ನಂತರ ಘಟನೆ ಆಗಿ ಬರೆಸಿದಂಥ ಶಿಲಾಶಾಸನಗಳಲ್ಲೂ ಕೂಡ ಸತ್ಯದ ಬಹಳಷ್ಟು ಕೊರತೆ ಇದೆ ಅದರಲ್ಲಿ. ಅದಕ್ಕೆ ಇಲ್ಲಿ ಈ ರಾಮಾಯಣದಲ್ಲಿಯೂ ಕೂಡ ವಾಲ್ಮೀಕಿಯವರು ರಾವಣ ಸೀತೆಯನ್ನೇ ಯಾಕೆ ಬಲಾತ್ಕಾರ ಮಾಡಲಿಲ್ಲ ಅನ್ನೋದಕ್ಕೆ ಸ್ಪಷ್ಟವಾಗಿ ಪದೇ ಪದೇ ಹೇಳ್ತಾ ಬರ್ತಾನೆ. ಮತ್ತು ಸೀತೆ ಅದರಿಂದಾಗಿ ಆಕೆ ಪವಿತ್ರತೆಯನ್ನು ಕಾಪಾಡ್ಕೊಂಡು ಬಂದಿರ್ತಾರೆ. ಇದನ್ನೇ ನಿಮ್ಗೆ ಹೇಳ್ತಾನೆ ಮುಂದೆ ಯುದ್ಧ ಕಾಂಡದಲ್ಲಿ. ಯುದ್ಧ ಮುಗಿದ ನಂತರ ರಾವಣ ಹೆಣವಾಗಿ ಬಿದ್ದಾಗ ರಾಮ ಹೇಳ್ತಾನೆ, ಧನ್ಯವಾದ ಹೇಳ್ತಾನೆ ಅವನಿಗೆ. ಏನಂತ ಹೇಳ್ತಾನೆ, ಯಾಕೆ ಧನ್ಯವಾದ ಹೇಳ್ತಾನೆ ಅಂದರೆ ನೀನು ನನ್ನ ಪತ್ನಿಯನ್ನು ಪವಿತ್ರವಾಗಿ ಇಟ್ಕೊಂಡು ಬಂದಿದ್ದೀಯಾ. ರಾವಣಿಗೆ ಗೊತ್ತಿರ್ತದೆ ಅದು, ಅಲ್ಲೇ ಬರ್ತದೆ. ಅಲ್ಲಿ ಬಂದಾಗ ನಿಮಗೆ ಅದ್ರ ಬಗ್ಗೆ ಸವಿಸ್ತರವಾಗಿ ಹೇಳ್ತೇನೆ. ಮುಂದುವರಿದು ರಾವಣನಿಂದ ಒಂದು ಹುಲ್ಲಿನ ಗರಿ ಅಂತರದಲ್ಲಿ ಇದ್ದ ಸೀತೆ. ಇಲ್ಲಿ ನೋಡಿ, ಇದನ್ನೆಲ್ಲ ಮಾತಾಡೋ ಕಾಲಕ್ಕೆ ಸೀತೆ ಕನ್ವಿನ್ಸ್ ಮಾಡೋ ಕಾಲಕ್ಕೆ ಸೀತೆ ಮತ್ತು ರಾವಣನಲ್ಲಿ ಇರುವಂಥ ಅಂತರ ಎಷ್ಟಿತ್ತಂದ್ರೆ ಬರೀ ಒಂದು ಹುಲ್ಲಿನ ಗರಿ, ಭಾಳ ಸಮೀಪ ಇರ್ತಾನೆ. ಇದನ್ನು ಕೆಲವೊಂದು ಮಂದಿ ಈ ಹೊಸ ಇದರಲ್ಲಿ ವರ್ಷನ್ಗಳಲ್ಲಿ ರಾಮಾಯಣಗಳಲ್ಲಿ ಏನು ಬರೀತಾರೆ ಅಂದರೆ ಸೀತೆ ಕೈಯಾಗ ಒಂದು ಹುಲ್ಲಿನ ಗರಿ ಹಿಡಿದಿರ್ತಾಳೆ, ಅದು ಬೆಂಕಿ ಇರ್ತದೆ, ಅದನ್ನು ದಾಟಿ ಬಂದೆ ಅಂದರೆ ನೋಡು ನೀನು ಸುಟ್ಟು ಹೋಗ್ತೀಯಾ ಅಂತ ಹೇಳ್ತಾರೆ. ಇವು ಡೈಲಾಗ್ಗಳನ್ನು ಬರೆದರು. ಸುಳ್ಳ. ಇವು ಏನು ಹೇಳ್ತಾನಂದ್ರೆ ಅವನು ಮೊದಲೇ ಸೀತೆಯ ಒಂದು ಸೌಂದರ್ಯಕ್ಕೆ ಒಳಗಾಗಿರ್ತಾನೆ. ಪದೇ ಪದೇ ಅವನಲ್ಲಿ ಆಕಿ ಬೈಕಿಗಳು ಹುಡ್ತಿರ್ತಾವ. ಅದಕ್ಕೆ ಅವನು ಹೇಳ್ತಾ ಆಕಿಗೆ ಪೂರ ಸಮೀಪ ಬಂದಿರ್ತಾನೆ. ಇಬ್ಬರು ನಡುವಿದ್ದಂಥ ಅಂತರ ಎಷ್ಟಿತ್ತಪ್ಪ ಅಂದರೆ ಒಂದು ಹುಲ್ಲಿನ ಗರಿ ಎಷ್ಟು ಅಂತ ಅದು ಅಷ್ಟು ಕ್ಲೋಸ್ ಆಗಿ ಸೀತೆಗೆ ಹೋಗಿರ್ತಾನೆ. ದಿಟ್ಟತನದಿಂದ ಉತ್ತರಿಸಿದಳು ರಾವಣನಿಗೆ. ಈ ಅಂತರದಲ್ಲಿ ನಿಂತ್ಕೊಂಡನ ಸೀತೆ ಆಗದೆ ದಿಟ್ಟತನದಿಂದ ಉತ್ತರಿಸ್ತಾಳೆ. ಏನು ಉತ್ತರಿಸ್ತಾಳಂದರೆ, ಧರ್ಮನಿಷ್ಠ ಖ್ಯಾತಿ ಅಚಲ ರಾಜ ದಶರಥನ ಪುತ್ರ ಪುರುಷೋತ್ತಮ ರಾಮ ನನ್ನ ಪತ್ನಿ. ಮೊದಲೇದಾಗಿ ತಿಳ್ಕೊಂಡಿನ ಮೂರ್ಖ, ಮಹಾಪರಾಕ್ರಮಿಯಾದಂತಹ ಧರ್ಮನಿಷ್ಠನಾದಂತಹ ದಶರಥನ ಪುತ್ರ ಪುರುಷೋತ್ತಮ. ರಾಮನಿಗಷ್ಟೇ ಪುರುಷೋತ್ತಮ ಅಂತ ಎಲ್ಲೇ ನಾನು ಓದಿದ ಕೆಲವೊಂದು ಸಾಹಿತ್ಯಗಳಲ್ಲಿ ನೋಡಬೇಕಾದ್ರೆ ಒಬ್ಬನಿಗೆ ಪುರುಷೋತ್ತಮ, ವಿಷ್ಣುವಿಗೆ ಮಹಾಪುರುಷ ಅಂತ ಕರೀತಾರವರು. ಆದರೆ ರಾವಣ ಪುರುಷೋತ್ತಮ ಅಂತ ಈ ಕರೆದು ಕೇವಲ ರಾಮನನ್ನು ಮಾತ್ರ. ಅದಕ್ಕೆ ನನ್ನ ಗಂಡ ಪುರುಷೋತ್ತಮ ಇದ್ದಾನೆ ಅಂತ ಹೇಳ್ತಾಳೆ. ಮತ್ತು ಇನ್ನೂ ಏನು ಹೇಳ್ತಾಳೆ ರಾವಣಿಗೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.